ಸಾರ್ವಜನಿಕ ಸ್ಥಳಗಳಲ್ಲಿ RSS ಚಟುವಟಿಕೆಗೆ ನಿರ್ಬಂಧ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಬರೀ RSSಗೆ ಮಾತ್ರ ಅನ್ವಯಿಸುವಂತೆ ನಾವು ಹೇಳಿಲ್ಲ. ಯಾವುದೇ ಖಾಸಗಿ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಇರ್ತಾವಲ್ವಾ, ಅವ್ರು ಯಾರೇ ಆದರೂ ಸರಿನೇ ಸಾರ್ವಜನಿಕ ಸ್ಥಳದ ಬಳಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸರ್ಕಾರಿ ಜಾಗದ ಬಳಕೆಗೆ ಸಂಬಂಧಪಟ್ಟಂತೆ, ಶಾಲೆಗಳ ಆವರಣಕ್ಕೆ ಸಂಬಂಧಪಟ್ಟಂತೆ ಅಂತ ಎಲ್ಲ ಸಂಸ್ಥೆಗಳಿಗೂ ಕೂಡ ಈ ಒಂದು ನಿಯಮ ಅನ್ವಯವಾಗುತ್ತೆ. ಇದನ್ನು RSS ಅಂತ ಪ್ರತ್ಯೇಕವಾಗಿ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಿದು RSSಗೆ ಮಾತ್ರ ಅಂತ ನೋಡಬೇಕು? RSSಗೆ ಮಾತ್ರ ದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಅಲ್ವಲ್ಲ ಇದು. ಇನ್ನೊಂದು, ಈ ಸುತ್ತೋಲೆ ಹೊರಡಿಸಿದ್ದು ಯಾರ ಕಾಲದಲ್ಲಿ ಅಂತ ಅಂದ್ಕೊಂಡಿದ್ದೀರಿ? ಜಗದೀಶ್ ಶೆಟ್ಟರ್ ಅವರು CM ಆಗಿದ್ರಲ್ಲಪ್ಪ, ಅವತ್ತಿನ ಶಿಕ್ಷಣ ಇಲಾಖೆಯಿಂದಾನೇ ಇಂಥ ಒಂದು ಸುತ್ತೋಲೆ ಆಚೆಗೆ ಬಂದಿದ್ದು. ಶಾಲೆಯ ಮೈದಾನಗಳು, ಆವರಣ, ಕಾಲೇಜು ಮೈದಾನಗಳು, ಆವರಣಗಳು, ಇಂಥ ಮೈದಾನವನ್ನು ಶಿಕ್ಷಣದ ಉದ್ದೇಶಕ್ಕಲ್ಲದೆ, ಪಠ್ಯ ಉದ್ದೇಶಕ್ಕಲ್ಲದೆ, ಪಠ್ಯೇತರ ಚಟುವಟಿಕೆಗಳಿಗೆ ಅಲ್ಲದೆ ಖಾಸಗಿಯವರು ಹೇಗೋ ಬಂದು ಅಲ್ಲೆಲ್ಲ ಆ ಒಂದು ಪ್ರದೇಶವನ್ನು ಬಳಸ್ಕೊಳ್ಬಹುದು ಅಂತ ಇರಲಿಲ್ಲ. ಶೆಟ್ಟರವರೇ ರೂಲ್ಸ್ ಮಾಡಿದ್ದು. ಅವರು CM ಆಗಿದ್ದಾಗ BJPಯವರು ಸರಿ ಅಂತ ಸುಮ್ಮನೆ ಇದ್ದು. ಈಗ ಜಗದೀಶ್ ಶೆಟ್ಟರ್ ಅವ್ರ ರೂಲ್ಸನ್ನೇ ಮತ್ತೊಮ್ಮೆ ನಾವು ಹೇಳಿದ್ರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರಲ್ಲ, ಯಾಕೆ? ಏನು ಸರಿನಾ ಇದು? ಜಗದೀಶ್ ಶೆಟ್ಟರ್ ಅವರು ಮಾಡಿರೋ ರೂಲ್ಸ್ ನಾವು ಫಾಲೋ ಮಾಡ್ತಾ ಇದ್ದೀವಪ್ಪ ಇವಾಗ, ಇದಕ್ಕೆ ಯಾಕೆ BJPಯವರು ವಿರೋಧ ಅಂತೇಳಿ CM ಕೇಳಿದ್ದಾರೆ. ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ, ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ.